ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಥರ್ಸ್ಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಶುಕ್ರವಾರದ ಪೂಜೆಗೆ ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ, ಪ್ರತಿ ವಾರ ಕೂಡ ದೇವ್ರ ಪಾತ್ರೆಗಳನ್ನ ತೊಳಿಬೇಕಾ ಅಂತ ಕೇಳಿ. ಪ್ರತಿ ವಾರ ಏನು ತೊಳೆಯೋ ಅಗತ್ಯ ಇಲ್ಲ. ನಿಮಗೆ ಸಮಯ ಇತ್ತು, ಮನೆಯಲ್ಲೇ ಇದ್ದೀರಾ ಅಂದರೆ ವಾರಕ್ಕೆ ಒಂದು ಸಾರಿನಾದರೂ ದೇವ್ರ ಪಾತ್ರೆಗಳನ್ನ ತೊಳೆದ್ರೆ ಒಳ್ಳೆಯದು. ಮನೆಯಲ್ಲಿ ಇರೋವಂಥ ಹೆಣ್ಮಕ್ಳಾದರೆ ಪ್ರತಿ ಗುರುವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಾರೆ. ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಾದರೆ 15 ದಿವಸಕ್ಕೆ ಒಂದು ಸಾರಿ, ಅಮಾವಾಸ್ಯೆಗೂ ಮುಂಚೆ ಪೌರ್ಣಮಿಗೂ ಮುಂಚೆ ಒಂದು ದಿನದ ಮುಂಚೆ ಅವತ್ತು ಮಂಗಳವಾರ ಶುಕ್ರವಾರ ಬಿದ್ದಿದೆಯಾ ನೋಡಿಕೊಂಡು ನೀವು ದೇವ್ರ ಪಾತ್ರೆಗಳೆಲ್ಲ ತೊಳೆದು ದೇವ್ರ ಫೋಟೋನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ಯಾವುದೇ ರೀತಿ ದೇವ್ರ ಮನೆಯಲ್ಲಿ ಧೂಳಿರಬಾರ್ದು, ಜೇಡ ಕಟ್ಟಬಾರ್ದು, ಹಾಗೆ ನೋಡ್ಕೋಬೇಕು. ದೇವ್ರ ಮನೆನ ಹಾಗೆ ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬುಧವಾರ ಗುರುವಾರ ಎರಡು ಕೂಡ ಒಳ್ಳೆ ದಿನಗಳು. ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಇರೋವಂಥ ದಿನಗಳಲ್ಲಿ ಯಾವತ್ತೂ ಕೂಡ ದೇವ್ರ ಮನೆನ ಕ್ಲೀನ್ ಮಾಡ್ಕೋಬಾರ್ದು. ನಾನು ಮನೆಯಲ್ಲೇ ಇರೋದ್ರಿಂದ ಪ್ರತಿ ಗುರುವಾರ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನನಗೆ ದೇವ್ರ ಮನೆ ಸ್ವಲ್ಪ ಕಳೆಯಾಗಿರಬೇಕು, ಆಗಲೇ ನಂಗೆ ಸಮಾಧಾನ ಅನಿಸೋದು. ಹಾಗಾಗಿ ವಾರಕ್ಕೆ ಒಂದು ಸಾರಿ ಮಾಡ್ಕೊಳ್ತೀನಿ. ದೇವ್ರ ಮನೆಗೆಲ್ಲ ಸ್ವಲ್ಪ ನಾನು ಅಷ್ಟು ನೀರು ಹಾಕಿ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಫೋಟೋಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಪೂಜೆ ಬೇಗ ಮಾಡ್ಕೋಬೇಕು. ಹಾಗಾಗಿ ಈಗ ರಾತ್ರಿ ಊಟಕ್ಕೆ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಅನ್ನ ಮಾಡ್ಕೊಂಡಿದ್ದೀನಿ, ಸಂಡಿಗೆ ಕರೀತಾ ಇದ್ದೀನಿ. ಇದಾಗಿತ್ತು ಥರ್ಸ್ಡೇ ವ್ಲಾಗು. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.